ಪಾಕಿಸ್ತಾನ ನಡುವೆ ಘನಘೋರ ಯುದ್ಧ ಆರಂಭ ಆಗಿದೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಪ್ರತಿದಾಳಿಯನ್ನ ಶುರು ಮಾಡಿದೆ. ಇದಕ್ಕೆ ಭಾರತ ತಕ್ಕ ಪ್ರತ್ಯುತ್ತರವನ್ನೇ ಕೊಡ್ತಾ ಇದೆ. ಭಾರತ ಪಾಕ್ ಸಂಘರ್ಷ ಈಗ ಅಮೆರಿಕಾದಿಂದ ಹೇಳಿಕೆ ಕೂಡ ಬಿಡುಗಡೆ ಆಗಿದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ ತಪ್ಪು ಅಂತ ಅಮೆರಿಕ ಹೇಳಿದೆ. ಭಾರತದ ಮೇಲೆ ನಡೆದಂತಹ ಉಗ್ರ ದಾಳಿಗೆ ಅಮೆರಿಕ ತರಾಟೆಗೆ ತೆಗೆದುಕೊಂಡಿದೆ. ಪಹಲ್ಗಾಮ್ ದಾಳಿಯಾದಂತಹ ಸಂದರ್ಭದಲ್ಲೂ ಕೂಡ ಅಮೆರಿಕಾದಿಂದ ಸ್ಟೇಟ್ಮೆಂಟ್ ಬಂದಿತ್ತು. ಈಗ ಮತ್ತೊಮ್ಮೆ ಅದನ್ನ ಪುನರುಚ್ಚರಿಸಿದೆ ಅಮೆರಿಕ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದೆ. ಭಾರತದ ಮೇಲೆ ನಡೆದಂತಹ ಉಗ್ರ ದಾಳಿಯನ್ನ ತರಾಟೆಗೆ ತೆಗೆದುಕೊಂಡಿದೆ. ಪಾಕಿಸ್ತಾನದ ವಿರುದ್ಧವಾಗಿ ಮಾತನಾಡಿದೆ ಅಮೆರಿಕ. ಜಮ್ಮು ಕಾಶ್ಮೀರದಲ್ಲಿ 7 ಉಗ್ರರನ್ನ ಹೊಡೆದುರುಳಿಸಿದ ಭಾರತ. ಸಾಂಬಾ ಪ್ರದೇಶದಲ್ಲಿ 7 ಉಗ್ರರ ಹತ್ಯೆಗೈದ ಬಿಎಸ್ಎಫ್. ಗಡಿ ರೇಖೆಯಿಂದ ನುಸುಳೋದಿಕ್ಕೆ ಪ್ರಯತ್ನ ಪಟ್ಟಂತಹ ಉಗ್ರರು ಮಟಾಶಾಗಿದ್ದಾರೆ. ಜೈಷ್ ಹೆಡ್ ಕ್ವಾರ್ಟರ್ ಹೊಡೆದಿದ್ದಕ್ಕೆ ಪ್ರತೀಕಾರಕ್ಕೆ ಪ್ರಯತ್ನ. ಇದು ಭಾರತಕ್ಕೆ ನುಸುಳೋದಿಕ್ಕೆ ಪ್ರಯತ್ನ ಪಟ್ಟಂತಹ ಜೈಷ್ ಸಂಘಟನೆಯ ಉಗ್ರರು 7 ಉಗ್ರರನ್ನ ಭಾರತ ಈಗ ಹೊಡೆದುರುಳಿಸಿದೆ. ಗಡಿಯಲ್ಲಿ ಉಗ್ರರನ್ನ ಗುಂಡಿಟ್ಟು ಕೊಂದಿದ್ದಾರೆ ನಮ್ಮ ಭಾರತೀಯ ಸೇನೆಯ ಸಿಬ್ಬಂದಿ. ಜಮ್ಮು ಕಾಶ್ಮೀರದ ಒಟ್ಟು 7 ಉಗ್ರರನ್ನ ಭಾರತ ಈಗ ಹೊಡೆದುರುಳಿಸಿದೆ. ಗಡಿ ರೇಖೆಯಿಂದ ನುಸುಳೋದಿಕ್ಕೆ ಇವರು ಪ್ರಯತ್ನವನ್ನ ಪಟ್ಟರು. 7 ಉಗ್ರರ ಹತ್ಯೆಗೈದಿದ್ದಾರೆ ಬಿಎಸ್ಎಫ್ ನ ಸದಸ್ಯರು. ಭಾರತ ಉಗ್ರರ ಮೇಲೆ ದಾಳಿ ನಡೆಸಿದ್ರೂ ಕೂಡ ಪಾಕಿಸ್ತಾನ ಕಾಲ್ ಕೆರೆದುಕೊಂಡು ಮತ್ತೆ ಪ್ರತಿದಾಳಿಯನ್ನ ಮಾಡ್ತಾನೆ ಇದೆ. ಇದಕ್ಕೆ ತಕ್ಕ ಉತ್ತರವನ್ನ ಭಾರತವು ಕೂಡ ನೀಡ್ತಾ ಇದೆ. ಈಗ ಗಡಿ ರೇಖೆಯಿಂದ ನುಸುಳೋದಿಕ್ಕೆ ಪ್ರಯತ್ನ ಪಟ್ಟಂತಹ 7 ಉಗ್ರರನ್ನ ಹತ್ಯೆ ಮಾಡಿದೆ. ಸಾಂಬಾ ಪ್ರದೇಶದಲ್ಲಿ ಭಾರತಕ್ಕೆ ನುಸುಳೋದಿಕ್ಕೆ ಪ್ರಯತ್ನ ಪಟ್ಟರು ಜೈಷ್ ಸಂಘಟನೆಯ ಉಗ್ರರು. ಗಡಿಯಲ್ಲಿ ಉಗ್ರರನ್ನ ಭಾರತೀಯ ಸೇನೆ ಗುಂಡಿಟ್ಟು ಕೊಂದಿದೆ. ಭಾರತ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ, ತಿರುಗೇಟನ್ನ ನೀಡ್ತಾ ಇದೆ. ಬುದ್ಧಿ ಕಲಿಯದಂತಹ ಉಗ್ರರು ಮತ್ತೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈಗ ಜಮ್ಮು ಕಾಶ್ಮೀರದಲ್ಲಿ ಸಾಂಬಾ ಪ್ರದೇಶದಲ್ಲಿ 7 ಉಗ್ರರು ಒಳ ನುಸುಳೋದಿಕ್ಕೆ ಪ್ರಯತ್ನವನ್ನ ಪಟ್ಟರು. ಅವರ ಪ್ರಯತ್ನವನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಗಡಿ ರೇಖೆಯಿಂದ ನುಸುಳೋದಿಕ್ಕೆ ಯತ್ನಿಸಿದಂತಹ ಉಗ್ರರನ್ನ ಹತ್ಯೆ ಮಾಡಿದೆ. ಜೈಷೆ ಸಂಘಟನೆಯ ಹೆಡ್ ಕ್ವಾರ್ಟರ್ ಅನ್ನ ಧ್ವಂಸ ಮಾಡಿದ್ದಕ್ಕೆ ಈ ಪ್ರಯತ್ನಗಳಾಗ್ತಾ ಇರೋದು. ಭಾರತದ ತಿರುಗೇಟಿಗೆ ಲಾಹೋರ್ನಲ್ಲಿದ್ದಂತಹ ಏರ್ ಡಿಫೆನ್ಸ್ ವ್ಯವಸ್ಥೆನೇ ಒಂದು ಕಡೆ ಧ್ವಂಸ ಆಗಿದೆ. ರಾವಲ್ಪಿಂಡಿ, ಸಿಯಾಲ್ಕೋಟ್, ಕರಾಚಿಯ ಮೇಲೂ ಭಾರತ ದಾಳಿಯನ್ನ ಮಾಡಿದೆ. ಮತ್ತೊಂದು ಕಡೆ ಜೈಷ್ ಸಂಘಟನೆಯ ಉಗ್ರರು ಭಾರತವನ್ನ ನುಸುಳೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದೀಗ ನಿವೃತ್ತ DRDO ಆದಂತಹ ಜಯಪ್ರಕಾಶ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಜಯಪ್ರಕಾಶ್ ಸರ್. ನಮಸ್ಕಾರ ಜಯಪ್ರಕಾಶ್ ಸರ್, ನಿನ್ನೆನೂ ಕೂಡ ನಾವು ಬಹಳಷ್ಟು ಚರ್ಚೆಯನ್ನ ಮಾಡಿದ್ವಿ. ಸೊ ಪಾಕಿಸ್ತಾನ ಬುದ್ಧಿ ಕಲಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಸೊ ಆಪರೇಷನ್ ಸಿಂಧೂರ ಆಗಿದ್ದು ಈಗ ಪಾಕಿಸ್ತಾನದಿಂದ ಪ್ರತಿದಾಳಿ ಭಾರತದ ಮೇಲೆ ಆಗ್ತಾ ಇದೆ. ಆದರೆ ಅದನ್ನ ಅಷ್ಟೇ ಯಶಸ್ವಿಯಾಗಿ ಭಾರತವು ಕೂಡ ನಿಭಾಯಿಸ್ತಾ ಇರುವಂಥದ್ದು. ಏನ್ ಹೇಳ್ತೀರಿ ಸರ್ ಈಗಿನ ಸಿಚುವೇಶನ್ ಅನ್ನ ಗಮನದಲ್ಲಿ ಇಟ್ಕೊಂಡು? ನಾನು ಹಿಂದಿನ ನಮ್ಮ ಚರ್ಚೆಯಲ್ಲಿ ಕೂಡ ಹೇಳಿದ್ದೇನೆ, ನಾವು ಎಲ್ಲ ರೀತಿಯಲ್ಲಿ ಪಾಕಿಸ್ತಾನದ ದಾಳಿಯನ್ನು
ಪ್ರತಿರೋಧಿಸಲಿಕ್ಕೆ ನಾವು ಬಹಳ ದಿನಗಳ ಹಿಂದೆ ಸಿದ್ಧರಾಗಿದ್ದೇವೆ. ಯಾಕೆ ಹೇಳಿದ್ರೆ ನಮ್ಮ ಸೈನ್ಯದ ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಅಥವಾ ಆಡಳಿತ ಚುಕ್ಕಾಣಿ ಹಿಡಿದವರಿಗೆ ದೊಡ್ಡ ಸಾಮರಸ್ಯ ಇದ್ದ ಕಾರಣ ನಾವು ಸಾಂಘಿಕ ನೆಲೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಏನೂ ಒಂದು ಅವಸರ ಇಲ್ಲದೆ ನಿಧಾನವಾಗಿ ನಮ್ಮ ಪರಿಕ್ರಮವನ್ನು ನಾವು ಮಾಡಿ ಇದೀಗ ನಾವು ವಿಜಯದ ಹಂತವನ್ನು ಮುಟ್ಟಿದ್ದೇವೆ. ಆಮೇಲೆ ನಮ್ಮ ಶಸ್ತ್ರಾಸ್ತ್ರ ಸಲಕರಣೆಗಳು ಮತ್ತು ನಮ್ಮ ಇರುವ ಸಂಗ್ರಹಣೆ, ಇದರ ನಿಯೋಜನಾ ತಂತ್ರಜ್ಞಾನ ಎಲ್ಲದನ್ನು ನೋಡಿದರೆ ನಾವು ಇನ್ನೂ ಕೂಡ ಅವರು ನಮ್ಮ ಮಾಡುವಂಥ ಸಂಭಾವ್ಯ ದಾಳಿಗಳಿಗೆ ಚೆನ್ನಾಗಿ ಉತ್ತರ ಕೊಟ್ಟು ಅವರನ್ನು ನಿಭಾಯಿಸುವ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ಇದಕ್ಕೆ ಬಗ್ಗೆ ಏನು ತೊಂದರೆ ಇಲ್ಲ. ಗಡಿ ಪ್ರದೇಶ ಡೆಲ್ಲಿ, ಪಂಜಾಬ್, ರಾಜಸ್ಥಾನ ಈ ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನು ಕೊಟ್ಟಿದ್ದಾರೆ ಮತ್ತು ನಾಗರಿಕರಿಗೆ ಸೈರನ್ ಮುಂತಾದನ್ನು ಮಾಡಿ ಜಾಗೃತರಾಗಲಿಕ್ಕೆ ಹೇಳಿದ್ದಾರೆ. ಅದು ಸಹಜ. ಆದರೆ ಅಂಥ ಆಯಕಟ್ಟಿನ ಪ್ರದೇಶ ಬಿಟ್ಟು ಬೇರೆ ಯಾವ ರೀತಿಯಲ್ಲಿ ಕ್ಷಿಪಣಿಗಳು ಭಾರತದ ಇನ್ನುಳಿದ ರಾಜ್ಯಗಳ ಕೇಂದ್ರಗಳಿಗೆ ಬರುವುದು ಬಹಳ ಕಷ್ಟ. ಯಾಕೆ ಹೇಳಿದ್ರೆ ನಮ್ಮ ಕ್ಷಿಪಣಿಗಳು 3 ವಿಧದಲ್ಲಿ ಸಿದ್ಧವಾಗಿದೆ. ಒಂದು, ನಮ್ಮ ನೌಕೆ ಅರಬ್ಬಿ ಸಮುದ್ರದ ತೀರದಲ್ಲಿ ಬೀಡು ಬಿಟ್ಟು ಅಲ್ಲಿಂದ ಸಜ್ಜಾಗಿದೆ. ನಮ್ಮ ಸೈನ್ಯ ಈಗಾಗಲೇ ಗಡಿಯಲ್ಲಿ ಆಕ್ರಮಿತ ಭಾರತದ ಪ್ರದೇಶ ಈಗ ನಾವು ತಗೊಂಡಿದ್ದೇವೆ, ಅಲ್ಲಿದ್ದೇವೆ, ಅಲ್ಲಿ ನಾವು ಸಜ್ಜಾಗಿದ್ದೇವೆ ನಮ್ಮ ಟ್ಯಾಂಕ್ಗಳನ್ನೆಲ್ಲ ಇರಿಸಿಕೊಂಡು. ಆಮೇಲೆ ವಾಯುದಳ, ನಾನು ಹೇಳ್ತೇನೆ ಮತ್ತೊಮ್ಮೆ, ಈ ಏನು ವಾಯುದಳದ ಶಕ್ತಿ ಈಗ ನಾವು ನೋಡಿದ್ದೇವೆ ನಿನ್ನೆ ರಾತ್ರಿ 2 ದಿವಸದಿಂದ ಏನು ನಡೀತಾ ಇದೆ ಅಂತ ಹೇಳಿ. ಹೀಗಾಗಿ ನಮ್ಮ ಕ್ಷಿಪಣಿಗಳು 3 ವಿಧದ್ದು: ನೆಲದಿಂದ ಆಕಾಶಕ್ಕೆ, ಆಕಾಶದಿಂದ ಆಕಾಶಕ್ಕೆ, ಜಲದಿಂದ ಆಕಾಶಕ್ಕೆ, ಈ ಥರ ಎಲ್ಲವನ್ನು ಕರಾರುವಕವಾಗಿ ಹೂಡಿ ಅವರು ಉಡ್ಡಯನ ಆದ ಕೂಡಲೇ ಅಲ್ಲಿ ಯಾವ ಶತ್ರು ವಿಮಾನ ಅವರ ನಿಲ್ದಾಣಗಳಿಂದ ಏರಿದ ಕೂಡಲೇ ನಮಗೆ ಅದರ ಗಮನ ಬಂದು ಅದಕ್ಕೆ ತಕ್ಕಂಥ ಪ್ರತ್ಯುತ್ತರವನ್ನು ನಾವು ಕೊಡ್ತೇವೆ. ಅದರಲ್ಲಿ ನಾವು ಬಹಳ ಯಶಸ್ವಿ ಆಗಿದ್ದೇವೆ, ಅದಕ್ಕೆ ಸಂಶಯ ಇಲ್ಲ. ಆದರೆ ಇವರು ಪಾಕ್ನವರು ಇನ್ನೂ ಪಾಕಿಸ್ತಾನ ಇನ್ನು ತಮ್ಮ ಕುತಂತ್ರ ಬುದ್ಧಿಯಿಂದ ಬೇರೆ ರೀತಿಯ ಆಂತರಿಕ ಯುದ್ಧದ ಹಾಗೂ ಬೇರೆ ತೊಂದರೆಗಳನ್ನು ಕೊಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಒಂದು ನಮಗೆ ಮಾಡಬಹುದಂತ ಸಂಭಾವ್ಯ ಸೈಬರ್ ಅಟ್ಯಾಕ್, ನಮ್ಮ ಎಲ್ಲ ತಂತ್ರಜ್ಞಾನ ಮತ್ತು ನಾಗರಿಕ ಬಳಕೆಯ ಏನು ತಂತ್ರಜ್ಞಾನ ವ್ಯವಸ್ಥೆ ಉಂಟಲ್ಲ ಅದನ್ನು ಹಾಳುಗೆಡುವ ಒಂದು ಕೆಲಸವನ್ನು ಮಾಡ್ತಾರೆ. ಎರಡನೇದ್ದು ಏನು ಹೇಳಿದರೆ ಈಗ ನಮ್ಮಲ್ಲಿ ಈ ಸಮುದಾಯ ಸಾಮಾಜಿಕ ಜಾಲತಾಣಗಳು ಪ್ರತಿಯೊಬ್ಬರಲ್ಲಿದ್ದ ಕಾರಣ ನಮ್ಮ ವಾಟ್ಸಪ್ಗಳಲ್ಲಿ ಮತ್ತು ನಮ್ಮ ಎಲ್ಲ ಅವರೇನು ಸುದ್ದಿಗಳು ಬರ್ತವಲ್ಲ ಇಂಟರ್ನೆಟ್ಟಲ್ಲಿ, ಅವುಗಳಲ್ಲೆಲ್ಲ ಕಪೋಲ ಕಲ್ಪಿತವಾದ ಫೋಟೋಗ್ರಾಫ್ಗಳನ್ನು ಮತ್ತು ವಿಡಿಯೋಗಳನ್ನು ಸೇರಿಸಿ ಹಿಂದೆ ನಡೆದಂಥ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಹಾಕಿ ಇದರಲ್ಲಿ ಭಾರತೀಯರ ಮಹಿಳೆಯರು ಮತ್ತು ಮಕ್ಕಳೆಲ್ಲ ಅಳುವುದು, ಅವರಿಗೆ ಯುದ್ಧದಿಂದ ಹಾನಿಯಾಗಿದೆ, ಪಾಕಿಸ್ತಾನದಿಂದ ಅವರು ಮಾಡಿದ್ದಾರೆ ಅಂತ ಹೇಳಿ, ಅಥವಾ ಒಂದು ಪ್ರದೇಶದಲ್ಲಿ ಒಂದು ಸಮುದಾಯವನ್ನು ಭಾರತದ ಸೈನಿಕರು ತೊಂದರೆ ಕೊಟ್ಟಿದ್ದಾರೆ ಎಂಬುದಾಗಿ ಭಾವನಾತ್ಮಕವಾಗಿ ಇಮೋಷನಲ್ ಬ್ಲ್ಯಾಕ್ ಮೇಲ್ ಅಂತ ಹೇಳ್ತಾರೆ, ಮಾಡೋ ದೃಷ್ಟಿಯಲ್ಲಿ ಸೋಷಿಯಲ್ ಮೀಡಿಯಾಗಳೆಲ್ಲ ದುರ್ಬಳಕೆ ಮಾಡಿ ನಮ್ಮ ಇಡೀ ದೇಶದಲ್ಲಿ ಆಂತರಿಕವಾಗಿ ನಮ್ಮ ನಾಗರಿಕರಲ್ಲಿ, ಭಾರತೀಯರಲ್ಲಿ ಒಂದು ಸಂಶಯ ಮತ್ತು ಭಯವನ್ನು ಪ್ರಾರಂಭ ಮಾಡಿ, ಮತ್ತು ಒಂದು ಕೋಮಿನವರಿಗೆ ಇನ್ನು ಇಲ್ಲಿ ಸಾಮಾಜಿಕವಾಗಿ ನಾವು ಭಾರತದಲ್ಲಿ ತೊಂದರೆ ಮಾಡ್ತೇವೆ ಎಂಬ ಒಂದು ಭ್ರಮೆಯನ್ನು ಹುಟ್ಟಿಸಿ ಭಾರತೀಯರನ್ನು ಮಾನಸಿಕವಾಗಿ ಚೆಲ್ಲಾಪಿಲ್ಲಿ ಮಾಡುವಂಥ ಕೆಲಸವನ್ನು ಮಾಡುವ ಒಂದು ಹಂತದಲ್ಲಿ ಇದ್ದಾರೆ ಅವರು. ಹೀಗಾಗಿ ಎಲ್ಲಿ ನಮ್ಮ ಗಡಿಯಲ್ಲಿ ನಮ್ಮ ವೀರ ಯೋಧರು ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ಭಾರತೀಯ ನಾಗರಿಕರು ಈಗ ಒಂದು ಯೋಧರ ರೀತಿಯಲ್ಲಿ ಶಿಸ್ತಿನಲ್ಲಿ ಇರಬೇಕಾಗ್ತದೆ ಅಂತ ಹೇಳಿದ್ರೆ ಯಾವುದೇ ಅಪಪ್ರಚಾರಕ್ಕೆ ಕಿವಿ ಕೊಡದಿರುವಂಥದ್ದು, ಆಮೇಲೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ವಾರ್ತೆಗಳನ್ನು ನಿಜ ಎಂದು ತಿಳ್ಕೊಂಡು ರಿಯಾಕ್ಟ್ ಮಾಡದೇ ಇರುವಂಥದ್ದು, ಮೂರನೇದಾಗಿ ಸಾರ್ವಜನಿಕವಾಗಿ ಚರ್ಚೆ ವೃಥಾ ಗೊಂದಲಗಳನ್ನು ಮಾಡಿಕೊಳ್ಳುವಂಥದ್ದು, ಅಥವಾ ಈ ಪಾಕಿಸ್ತಾನದ ಮೇಲೆ ನಾವು ಜಯಬೇರಿ ಹೊಡೆದಿದ್ದೇವೆ ಅಂತ ಒಂದು ಕೋಮಿನವರು ಜಾಸ್ತಿ ಇರುವಲ್ಲಿ ನಾವು ಏನಾದರೂ ನಮ್ಮ ಒಂದು ಹಾವಭಾವವನ್ನು ನಡವಳಿಕೆಯನ್ನು ತೋರಿಸಿ ನಮ್ಮಲ್ಲಿ ಮೊದಲೇ ಇಂತಹ ಒಂದು ಸಾಮರಸ್ಯ ಕಡಿಮೆ ಆಗಿದೆ ಆಂತರಿಕವಾಗಿ. ಸಾಮರಸ್ಯ ಕದಡುವಂತಹ ಪ್ರಯತ್ನಗಳು ಪದೇ ಪದೇ ಆಗ್ತಾ ಇದೆ ಪಾಕಿಸ್ತಾನದಿಂದ, ಈಗಲೂ ಕೂಡ ಆಗಿದೆ. ಜಯಪ್ರಕಾಶ್ ಸರ್, ಬರ್ತೀನಿ, ಮಾತನಾಡ್ತೀನಿ ಈ ಬಗ್ಗೆ ಮತ್ತಷ್ಟು ತಮ್ಮ ಬಳಿ. ಭಾರತದ ವಿರುದ್ಧ ಈಗ ಜಿಹಾದ್ಗೆ ಕರೆ ಕೊಟ್ಟಿದೆ ಅಲ್ ಖೈದಾ. ಎಲ್ಲ ಮುಸ್ಲಿಮರು ಜಿಹಾದಿಗೆ ಇಳಿಬೇಕು ಅಂತ ಪ್ರಚೋದನೆಯನ್ನ ಕೊಡಲಾಗಿದೆ ಅಲ್ ಖೈದಾದಿಂದ. ಭಾರತದ ವಿರುದ್ಧ ಮುಸ್ಲಿಮರನ್ನ
ಎತ್ತಿ ಕಟ್ಟೋದಿಕ್ಕೆ ಈ ಪ್ರಯತ್ನ ಅಲ್ ಖೈದಾ ಮಾಡ್ತಾ ಇರೋದು. ಅಲ್ ಖೈದಾ ಎಲ್ಲ ಮುಸ್ಲಿಮರು ಒಂದಾಗಬೇಕು ಅಂತ ಕರೆಯನ್ನ ನೀಡಿದೆ. ಭಾರತ ಇಸ್ಲಾಂ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದೆ, ಭಾರತ ಇಸ್ಲಾಂ ಮತ್ತು ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇದೆ. ಇದರ ಮುಖಾಂತರ ಭಾರತದ ವಿರುದ್ಧ ಜಿಹಾದ್ಗೆ ಕರೆ ನೀಡ್ತಾ ಇದೆ. ಮೋದಿ ಸರ್ಕಾರ ಮುಸ್ಲಿಮರ ನಾಮಾವಶೇಷಕ್ಕೆ ಪ್ರಯತ್ನ ಪಡ್ತಾ ಇದೆ. ದಾಳಿಯಲ್ಲಿ ಹಲವು ಮುಸ್ಲಿಮರು ಬಲಿಯಾಗಿದ್ದಾರೆ. ಭಾರತ ಉಪಖಂಡದ ಎಲ್ಲ ಮುಸ್ಲಿಮರು ಒಂದಾಗಬೇಕಾಗಿದೆ. ಇಸ್ಲಾಂ ಉಳಿಸಿಕೊಳ್ಳೋದು ಪ್ರತಿಯೊಬ್ಬ ಮುಸ್ಲಿಮನ ಕರ್ತವ್ಯ ಅಂತ ಅಲ್ ಖೈದಾ ಈ ರೀತಿ ಕರೆ ಕೊಡ್ತಾ ಇರೋದು. ಭಾರತದ ದಾಳಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಅಲ್ ಖೈದಾ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಎಲ್ಲ ಮುಸ್ಲಿಮರು ಒಂದಾಗಬೇಕು ಅಂತ ಕರೆ ನೀಡಿದೆ. ಈ ಬಗ್ಗೆ ಮಾತಾಡೋಣ. ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಅಬ್ದುಲ್ ರಜಾಕ್ ಅವರೇ, ನಾವು ನೋಡ್ತಾ ಇದ್ದೀವಿ ಅಲ್ ಖೈದಾದ ಪತ್ರಿಕಾ ಬಿಡುಗಡೆಯನ್ನ. ಭಾರತ ಇಸ್ಲಾಂ ಮತ್ತು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡೇ ಹೊಡಿತಾ ಇದೆ. ಸೊ ಎಲ್ಲ ಮುಸ್ಲಿಮರು ಒಂದಾಗಬೇಕು ಅನ್ನುವಂತಹ ಹೇಳಿಕೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಓರ್ವ ಮುಸ್ಲಿಂ ಮುಖಂಡನಾಗಿ ಯಾವ ರೀತಿ ಇದನ್ನ ನೋಡ್ತೀರಿ? ವೀಣಾ, ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಇನ್ನ ಯುದ್ಧ ಶುರುನೂ ಆಗಿಲ್ಲ. ಪ್ರಪಂಚದ ಎಲ್ಲಾ ಕಡೆ ಅವರು ಮೆಸೇಜ್ ಕೊಟ್ಟವ್ರೆ, ನಮಗೆ ಭಿಕ್ಷೆ ಬೇಕು, ದಯವಿಟ್ಟು ಭಿಕ್ಷೆ ನೀಡಿ. ಇನ್ನ ಯುದ್ಧನೇ ಶುರು ಆಗಿಲ್ಲ. ಈ ತರ ಪಾಪರ್ ದೇಶ ಇವರು ನಮ್ಮ ಜೊತೆ ಯುದ್ಧದಲ್ಲಿ ಮೂರು ಸಲ ನಾವು ಅವ್ರನ್ನ ಪಾಠ ಕಲಿಸಿದ್ದೀವಿ. ಈ ಸಲ ಬಂದ್ಬಿಟ್ಟು ನಮ್ಮ ವಿರುದ್ಧ ಇವರು ಯುದ್ಧ ಮಾಡೋಕ್ಕೆ ಇವ್ರ ಯೋಗ್ಯತೆಯೂ ಇಲ್ಲ. ಆದರೆ ಇವತ್ತು ಈ ಅಲ್ ಖೈದಾದ ಸಪೋರ್ಟನ್ನು ತಗೊಂಡು ಭಾರತದ ಮುಸಲ್ಮಾನನಿಗೆ ತಲೆ ಕೆಡಿಸೋಣ ಅಂತ ಹೇಳ್ಬಿಟ್ಟು ಇವ್ರು ಏನು ಹೊಟ್ಟಿದ್ದಾರೆ. ನಾನೊಂದು ಮಾತು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ ಖೈದಾದ ಹೇಡಿಗಳು, ಆ ನಾಯಿಗಳಿಗೆ, ಅವರ ಮಾತಿಗೂ ಭಾರತದ ಮುಸಲ್ಮಾನನಿಗೆ ಯಾವುದೇ ಥರದ ಸಂಬಂಧ ಇರೋದಿಲ್ಲ. ಈ ಅವರ ಕರೆ ಏನಿದೆ ಅದು ಧರ್ಮ ವಿರೋಧ. ಯಾಕೆಂದರೆ ಧರ್ಮ ಏನು ಹೇಳುತ್ತೆ, ಇಸ್ಲಾಂ ಧರ್ಮದಲ್ಲಿ ಏನಿದೆ, ನೀವು ಯಾವ ದೇಶದಲ್ಲಿ ವಾಸವಾಗ್ತೀರೋ ಆ ದೇಶದ ಭಕ್ತಿ, ಆ ದೇಶದ ಪ್ರೀತಿ, ಆ ದೇಶದ ಪ್ರೇಮ, ಅದೇ ನಿಮ್ಮ ಧರ್ಮ ಅಂತ ಹೇಳುವ ಸಂದರ್ಭದಲ್ಲಿ ಇವ್ರು ಈ ಥರ ಕರೆ ಕೊಡೋದು ಸರಾಸರಿ ತಪ್ಪಾಗುತ್ತೆ. ಬಹಿರಂಗವಾಗಿ ಈ ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಾದಲ್ಲಿರುವ ನಮ್ಮ ದೇವರ ಮನೆ, ಅದರ ಇಮಾಮ್ ಬಂದು ಇವತ್ತು ಭಾರತ ದೇಶದ ವಿರುದ್ಧ ಅಂತ ಹೇಳಿದ್ರೆ ಅದಕ್ಕೂ ನಾವು ಮುಸಲ್ಮಾನರು ತಿರಸ್ಕರಿಸ್ತೀವಿ ಅವ್ರ ಮಾತನ್ನ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮದೀನಾದ ಇಮಾಮ್ ಬಂದು ಇವತ್ತು ಮುಸಲ್ಮಾನರಿಗೆ ಈ ತರ ಕರೆ ಕೊಟ್ರೆ ಅದನ್ನೂ ತಿರಸ್ಕರಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಧರ್ಮ ವಿರೋಧ ಆಗುತ್ತೆ. ಈ ಅಲ್ ಖೈದಾದ ಹೇಡಿಗಳು ಮಾಡಿರುವ ಕೃತ್ಯಗಳಿಂದ, ಇವರ ಕಾಂಡಗಳಿಂದ, ಇವರ ಕೆಲಸಗಳಿಂದ ನಮ್ಮ ಮುಸಲ್ಮಾನರಿಗಾಗ್ಲಿ ಇಲ್ಲ ಇಸ್ಲಾಂ ಧರ್ಮಕ್ಕಾಗ್ಲಿ ಯಾವುದೇ ತರಹದ ಒಂದು ಒಳ್ಳೆದಂತೂ ಆಗಿಲ್ಲ. ಯಾವತ್ತಿಗೂ ಕೂಡ ಧಕ್ಕೆನೇ ಆಗಿದೆ. 9/11 ಇವ್ರು ಏನು ಮಾಡಿದ್ರು, ಆ ಕೃತ್ಯದಿಂದ ಅಮೆರಿಕ ದೇಶದ ಪ್ರತಿಯೊಬ್ಬ ಮುಸಲ್ಮಾನ ದೊಡ್ಡದಾಗಿ ಅವ್ರು ದಡ್ಡ ಬಿಟ್ಕೊಂಡು ದೇವ್ರ ಭಕ್ತಿಯಲ್ಲಿ ಬಿಟ್ಟಿರೋ ದಡ್ಡ ಅದನ್ನು ಅವರು ಬೋಡಿಸ್ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಮುಸಲ್ಮಾನರ ವಿರುದ್ಧ ಹೇಟ್ ಕ್ರೈಮ್ಸ್ ನಡೀತು. ಈ ಥರ ಕೃತ್ಯಗಳನ್ನು ಮಾಡಿಕೊಂಡು ಇದು ಧರ್ಮ ಅಂತ ಹೇಳೋದು ಸರಾಸರಿ ಹೇಡಿತನ. ಅದಕ್ಕೆ ನಾನು ಧರ್ಮ ಅಂತ ಹೇಳಲ್ಲ. ಯಾರೋ ಪ್ರವಾಸಿಗಳ್ರಿ ಇಸ್ಲಾಂ ಧರ್ಮದಲ್ಲಿ ಯಾವ ಥರ ಯುದ್ಧ ಮಾಡಬೇಕು ಅದನ್ನೂ ಹೇಳ್ಕೊಟ್ಟಿದೆ. ನಾವು ಯುದ್ಧ ಮಾಡುವಾಗ ಮುದುಕರಾಗಿರಲಿ, ಮಹಿಳೆಯರಾಗಿರಲಿ, ಮಕ್ಕಳರಾಗಿರಲಿ ಅವ್ರ ಮೇಲೆ ನಾವು ದಾಳಿ ಮಾಡೋಂಗಿಲ್ಲ, ಅವ್ರ ಮೇಲೆ ಹಲ್ಲೆ ಮಾಡೋಂಗಿಲ್ಲ. ಇವ್ರು ಬಂದ್ಬಿಟ್ಟು ಪ್ರವಾಸಿಗಳು ಕಾಶ್ಮೀರನ್ನು ಸುತ್ತಾಡೋಕ್ಕೆ ಹೊಸದಾಗಿ ಮದುವೆ ಆಗಿರೋರು ಅವರೆಲ್ಲ ಪ್ರವಾಸಿಗಳು ಬಂದಿರೋ ಸಂದರ್ಭದಲ್ಲಿ ಅವ್ರನ್ನ ಬಂದ್ಬಿಟ್ಟು ಧರ್ಮ ಕೇಳಿ ಇವರು ಗುಂಡಾರಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ಯಾವ ದೇವರು ಮೆಚ್ಚಕ್ಕಾಗಲ್ಲ. ಅದನ್ನು ರಾಕ್ಷಸರೇ ಮೆಚ್ಚಬೇಕು. ಈ ಅಲ್ ಖೈದಾದ ರಾಕ್ಷಸರು, ಈ ಹಂದಿಗಳು, ಈ ನಾಯಿಗಳು ಕೊಟ್ಟಿರುವ ಕರೆಗೆ ನಮ್ಮ ಭಾರತದ ಯಾವ ಮುಸಲ್ಮಾನನಿಗೂ ಯಾವ ಸಂಬಂಧವೂ ಇಲ್ಲ. ಅದಕ್ಕೆ ನಾವು ತಗ್ಗುವುದಿಲ್ಲ, ಅದಕ್ಕೆ ನಾವು ಬಗ್ಗೋದು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎಸ್, ನಮ್ಮ ಆಂತರಿಕವಾಗಿ ಏನೇ ಇರಬಹುದು, ಎಷ್ಟೇ ಭಿನ್ನಾಭಿಪ್ರಾಯಗಳಿರ್ಬೋದು ಅಬ್ದುಲ್ ರಜಾಕ್, ಆದರೆ ಯಾವತ್ತೇ ಯುದ್ಧ ಅಂತ ಬಂದಾಗ ಭಾರತದ ಪ್ರತಿಯೊಬ್ಬರೂ ಕೂಡ ಯಾವುದೇ ಧರ್ಮ ಇರ್ಬೋದು, ಹಿಂದೂ ಧರ್ಮದವರಾಗಿರ್ಬೋದು, ಮುಸ್ಲಿಂ ಧರ್ಮದವರಾಗಿರ್ಬೋದು, ಪ್ರತಿ ಬಾರಿಯೂ ಕೂಡ ಒಗ್ಗಟ್ಟನ್ನ ಪ್ರದರ್ಶಿಸಿದಂತಹ ಉದಾಹರಣೆಯನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈಗಲೂ ಕೂಡ ಯುದ್ಧದ ಒಂದು ಸಂದರ್ಭ. ಸೊ ಎಲ್ಲರೂ ಯಾವ ರೀತಿ ಜವಾಬ್ದಾರಿಯುತವಾಗಿರ್ಬೇಕು ಅಂತ ಹೇಳ್ತೀರಿ? ವೀಣಾ, ಒಂದು ಮಾತನ್ನ ಹೇಳ್ತೀನಿ. ಇವತ್ತು ಸನ್ಮಾನ್ಯ ರಾಮಲಿಂಗಂ ರೆಡ್ಡಿ ಅವರು ಮುಜರಾಯಿ ಇಲಾಖೆಯ ಪ್ರತಿಯೊಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಗಬೇಕು ಅಂತ ಈ ಕಡೆ ಹೇಳಿದ ತಕ್ಷಣ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಪ್ರತಿಯೊಂದು ಈ ರಾಜ್ಯದ ಮಸೀದಿಯಲ್ಲಿ
ಒಂದು ವಿಶೇಷ ನಮಾಜ್ ಆಗಬೇಕು, ಒಂದು ವಿಶೇಷ ಪ್ರಾರ್ಥನೆ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ರಾಜ್ಯದ 16,600 ಮಸೀದಿಗಳಲ್ಲಿ ಎಲ್ಲ ಮಸೀದಿಗಳಲ್ಲಿ ಒಂದು ವಿಶೇಷ ನಮಾಜನ್ನು ಇಟ್ಕೊಂಡಿದ್ದೀವಿ, ವಿಶೇಷ ದುವಾನ ಇಟ್ಕೊಂಡಿದ್ದೀವಿ, ಪ್ರಾರ್ಥನೆಯನ್ನು ಇಟ್ಕೊಂಡಿದ್ದೀವಿ. ಭಾರತೀಯ ಸೇನೆ ಜೊತೆ, ಭಾರತೀಯ ಯೋಧರ ಜೊತೆ ಪ್ರತಿಯೊಬ್ಬ ಮುಸಲ್ಮಾನ ನಿಂತಿದ್ದಾನೆ. ಅವರ ಬೆಂಬಲಕ್ಕೆ ನಾವು ನಿಂತಿದ್ದೀವಿ. ನಮ್ಮ ಡಿ ಪಿಗಳು ಎತ್ತು ನೋಡಿ, ವಾಟ್ಸಪ್ಪಲ್ಲಿ ಆಗಿರಲಿ, ಇನ್ಸ್ಟಾದಲ್ಲಿ ಆಗಿರಲಿ, ನಾವು ಎಲ್ಲ ಡಿ ಪಿಗಳನ್ನು ಚೇಂಜ್ ಮಾಡಿ ತಿರಂಗ ಡಿ ಪಿಯನ್ನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ದೇಶಭಕ್ತಿ, ದೇಶ ಪ್ರೇಮ ಈ ಸಂದರ್ಭದಲ್ಲಿ ತೋರಿಸ್ತಿದ್ದಾರೆ. ಯಾವತ್ತು ತೋರಿಸ್ತೀರಾ? ಇವಾಗ ಗಾಜಾ ಸಂದರ್ಭದಲ್ಲಿ ಇಸ್ರೇಲು, ಗಾಜಾ, ಪ್ಯಾಲೆಸ್ಟೈನ್ ಒಂದು ಯುದ್ಧ ನಡೆದಾಗ ನಾವು ಗಾಜಾ ಸಪೋರ್ಟರ್ಸು, ನಾವು ಪ್ಯಾಲೆಸ್ಟೈನ್ ಸಪೋರ್ಟರ್ಸು, ನಾವು ಪ್ಯಾಲೆಸ್ಟೈನ್ ಫ್ಲಾಗ್ ಅನ್ನು ಇಟ್ಕೊಂಡು ನಮ್ಮ ಬೆಂಬಲ ಪ್ಯಾಲೆಸ್ಟೈನ್ ಜೊತೆ ಇದೆ ಅಂತ ತೋರಿಸಿದ್ವಿ. ಇವತ್ತು ನಮ್ಮ ದೇಶದ ಮೇಲೆ ಯಾವನೋ ಬಂದು ದಾಳಿ ಮಾಡ್ತಾನೆ, ಭಿಕಾರಿ ದೇಶ, ಪಾಪರ್ ದೇಶ, ಇನ್ನ ಯುದ್ಧನೇ ಶುರು ಆಗಿಲ್ಲ, ಭಿಕ್ಷೆ ಬೇಡೋದು ಶುರು ಮಾಡಿದ್ದಾರೆ. ಅವ್ರು ಬಂದ್ಬಿಟ್ಟು ಇವತ್ತು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ದೇಶದ ಜೊತೆ ದುಡ್ಕೊಳ್ಳೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದಕ್ಕೆ ಪ್ರತಿಯೊಬ್ಬ ಮುಸಲ್ಮಾನ ಇತಿಹಾಸ ಎತ್ತು ನೋಡಿ, ನೀವು ಇತಿಹಾಸ ಎತ್ತು ನೋಡಿ. ಮುಸಲ್ಮಾನ ಪ್ರತಿಯೊಂದು ಸಲ ಈ ದೇಶಕ್ಕೆ, ಈ ಭೂಮಿಗೆ ಪ್ರತಿಯೊಂದು ಸಲ ರಕ್ತ ಕೊಟ್ಟು, ಪ್ರಾಣ ಕೊಟ್ಟು ಈ ದೇಶಕ್ಕೋಸ್ಕರ ನಿಂತಿದ್ವಿ ನಾವು. ಅಶ್ಫಾಕುಲ್ಲಾ ಖಾನ್ ಎತ್ತು ನೋಡಿ, ಶಾಹುಲ್ ಹಮೀದ್ ಎತ್ತು ನೋಡಿ. ಇವತ್ತೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತೇನಾರು ಅಕಸ್ಮಾತ್ ಕರೆ ಕೊಟ್ರೆ ಪ್ರತಿಯೊಬ್ಬ ಮುಸಲ್ಮಾನ ತನ್ನ ಪ್ರಾಣವನ್ನು ತ್ಯಾಗ ಮಾಡೋಕ್ಕೂ ಸಿದ್ಧ, ತನ್ನ ರಕ್ತ ಕೊಡೋಕ್ಕೂ ಸಿದ್ಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ನಮ್ಮ ಒಂದು ಮಸೀದಿಯನ್ನು ಹೊಡೆದಾಕಲಾಯಿತು 1992 6 ಡಿಸೆಂಬರ್. ಅದನ್ನು ಮರೆಯಲಾರ ನಾವು, ಯಾವತ್ತಿಗೂ ಅದನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲೂ ಕೂಡ ನಾವು ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿಲ್ಲ. ಈ ಭೂಮಿಯನ್ನು ಬಿಡಬೇಕಾಗಿ ಬರುತ್ತೆ ಅಂತ CAA NRC ಮಾಡ್ತೀವಿ ಅಂದಾಗ ನಾವು ರೋಡ್ಗಿಳಿದು ಪ್ರತಿಭಟನೆ ಮಾಡಿ ಒಂದಿಷ್ಟು ಚಾನ್ಸ್ ಕೊಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೇಶ, ಈ ಭೂಮಿ, ಇದಕ್ಕಿರುವಷ್ಟು, ನಮ್ಮಲ್ಲಿರುವಷ್ಟು ಪ್ರೀತಿ ಬೇರೆ ಯಾರಲ್ಲೂ ಇಲ್ಲ. ಪಂಡಿತ್ ವಿನಯ್ ಚಂದ್ರ ಮೋಡ್ಗಲ್ ಅವರು ಒಂದು ಮಾತನ್ನ, ಒಂದು ಲೇಖವನ್ನು ಬರೆದವ್ರೆ. ಹಿಂದ್ ದೇಶ ಕೆ ನಿವಾಸಿ ಸಭಿ ಜನ್ ಏಕ್ ಹೈ, ರಂಗ್ ರೂಪ್ ವೇಷ ಭಾಷಾ ಚಾಹೆ ಅನೇಕ. ನಮ್ಮ ನಮ್ಮ ಕಲರ್ ಬೇರೆದಾಗಿರ್ಬೋದು, ನಮ್ಮ ಜಾತಿ ಧರ್ಮ ಭೇದವಾಗಿರ್ಬೋದು, ಬೇರೆದಾಗಿರ್ಬೋದು. ಆದರೆ ಈ ಸಂದರ್ಭದಲ್ಲಿ BJPನೂ ಇಲ್ಲ, ಕಾಂಗ್ರೆಸ್ಸೂ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಒಂದು ಈ ದೇಶದ ನಾಗರಿಕರಾಗಿ ನಾವೆಲ್ಲ ಸೇನೆಯ ತಕ್ಕವಾಗಿ ನಿಂತ್ಕೊಂಡಿದ್ದೀವಿ, ಅವರ ಬೆಂಬಲಕ್ಕೆ ನಿಂತಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಪಾಕಿಸ್ತಾನದ್ದು ಇಲ್ಲವೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಬ್ದುಲ್ ರಜಾಕ್, ತಾವು ಕೂಡ ಹೇಳಿದ್ರು ಇಸ್ಲಾಂ ಧರ್ಮದಲ್ಲಿ ಯುದ್ಧ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಹೇಳಿಕೊಡಲಾಗಿದೆ. ವಯೋವೃದ್ಧರ ಮೇಲೆ ದಾಳಿ ಮಾಡೋ ಹಾಗಿಲ್ಲ, ಮಕ್ಕಳ ಮೇಲೆ ದಾಳಿ ಮಾಡೋ ಹಾಗಿಲ್ಲ, ಮಹಿಳೆಯರ ಮೇಲೆ ದಾಳಿ ಮಾಡೋ ಹಾಗಿಲ್ಲ. ಇಷ್ಟಾದರೂ ಕೂಡ ಅಲ್ ಖೈದಾದ ಈ ಪತ್ರಿಕಾ ಬಿಡುಗಡೆ, ಸೊ ಅದು ಎಷ್ಟರ ಮಟ್ಟಿಗೆ ಈ ನಿಯಮಗಳನ್ನ ಪಾಲಿಸುತ್ತೆ ಅನ್ನುವಂತ ಪ್ರಶ್ನೆ ಹುಟ್ಟಾಕತ್ತಲ್ವಾ? ಯಾವ ಈ ಪ್ರಶ್ನೆಗೆ ಉತ್ತರ ಪಡಿತೀನಿ ಅಬ್ದುಲ್ ರಜಾಕ್. ಒಂದು ಅಪ್ಡೇಟ್ ಬರ್ತಾ ಇದೆ, ಪಾಕಿಸ್ತಾನದ ಮೇಲೆ ಭಾರತದಿಂದ ಡ್ರೋನ್ ದಾಳಿಯಾಗಿದೆ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಸುದ್ದಿ ಇದು. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮೇಲೆ ದಾಳಿಯಾಗಿದೆ. ಇವತ್ತು ಬೆಳಿಗ್ಗೆ ಪಾಕ್ ವಾಯುನೆಲೆಯ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಡ್ರೋನ್ ದಾಳಿಯಾಗಿದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮೇಲೆ ಆಗಿರುವಂತಹ ದಾಳಿ ಇದು. ಇವತ್ತು ಬೆಳಗ್ಗಿನ ಜಾವ ಪಾಕ್ ವಾಯುನೆಲೆಯ ಮೇಲೆ ಭಾರತ ದಾಳಿ ಮಾಡೋದ್ರ ಮೂಲಕ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿದೆ. ದೃಶ್ಯಗಳು ಬರ್ತಾ ಇದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮೇಲೆ ಆಗಿರುವಂತಹ ದಾಳಿ ಒಂದೊಂದೇ ಮರ್ಮಾಘಾತವನ್ನ ಕೊಡ್ತಾ ಇದೆ ಭಾರತ ಪಾಕಿಸ್ತಾನಕ್ಕೆ. ಭಾರತದ ದಾಳಿಗೆ ಒಂದ್ ಕಡೆ ಲಾಹೋರ್ ಏರ್ ಡಿಫೆನ್ಸ್ ವ್ಯವಸ್ಥೆನೆ ಸಂಪೂರ್ಣವಾಗಿ ಛಿದ್ರವಾಗಿದೆ. ಈಗ ನಿವೃತ್ತ DRDO ಜಯಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ನಾವು ನೋಡ್ತಾ ಇದೀವಿ ಪ್ರತಿ ಕ್ಷಣಕ್ಕೂ ಕೂಡ ಒಂದೊಂದು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಈಗ ಪಾಕಿಸ್ತಾನದ ಪಂಜಾಬ್ನ ಪ್ರಾಂತ್ಯದ ಬಳಿಯೂ ಕೂಡ ಭಾರತದಿಂದ ದಾಳಿಯಾಗಿದೆ, ಅದು ಕೂಡ ಡ್ರೋನ್ ದಾಳಿ ಅಂತ ತಾವು ಹೇಳ್ತಾ ಇದ್ರಿ. ಭಾರತೀಯ ನಾಗರಿಕ ಈ ಸಂದರ್ಭದಲ್ಲಿ ಭಾರತೀಯ ಯೋಧನ ರೀತಿಯಲ್ಲಿ ವರ್ತಿಸಬೇಕಾಗತ್ತೆ ಅನ್ನುವಂಥದ್ದು ಇದು ಬಹಳ ಮುಖ್ಯ. ನಿಜಕ್ಕೂ ಸರ್, ಯೋಧ ಆ ಗಡಿಯಲ್ಲಿ ನಿಂತು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಬಹಳ ಜಾಸ್ತಿ ಆಗಿರುತ್ತೆ. ಸೊ ಭಾರತೀಯ ನಾಗರಿಕರು ಯಾವ ರೀತಿಯಾಗಿ ಈ ಸಂದರ್ಭದಲ್ಲಿ ಅಲರ್ಟ್ ಆಗಿರ್ಬೇಕು?
ಇದು ಪಾಕಿಸ್ತಾನ ಈಗಾಗಲೇ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಎಲ್ಲರ ಅನುಕಂಪವನ್ನು ತೆಗೆದುಕೊಳ್ಳೋದು, ಇನ್ನೊಂದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವಂಥದ್ದು ಅಂತ ಒಂದು ಕೆಲಸ, ಭಾವನಾತ್ಮಕವಾಗಿ ಅವರನ್ನು ಪ್ರಚೋದನೆ ಮಾಡೋ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದ್ರೆ ಇಷ್ಟು ತಪ್ಪು ಮಾಡಿ ಯುದ್ಧಕ್ಕೆ ಹೋಗಿ, ಯುದ್ಧ ಏನು ಪ್ರಾರಂಭ ಆಗಿದೆ, ಏನೇನು ಯುದ್ಧ ಪ್ರಾರಂಭ ಆಗಿಲ್ಲ ಅಂತ ಏನು ಹೇಳಲಿಕ್ಕಿಲ್ಲ. ನಾನು ಅಬ್ದುಲ್ ರಜಾಕರ್ ಅವರ ಅಭಿಪ್ರಾಯವನ್ನು ಬಹಳ ಸಂತೋಷದಿಂದ ಕೇಳಿದ್ದೇನೆ. ಆದರೆ ಇದೇ ಮನೋಭಾವ ಎಲ್ಲರಲ್ಲಿ ಇರಬೇಕಾಗಿದೆ, ಭಾರತೀಯರಲ್ಲಿ. ಯಾಕೆ ಹೇಳಿದರೆ, ಹೇಳೋದು ಸಹಜ, ಆದರೆ ನಾವು ಭಾರತದಲ್ಲಿ, ಅಖಂಡ ಭಾರತದಲ್ಲಿ ಇವತ್ತು ನಾವು ಒಂದು ಅಂತ ಹೇಳಿ ಒಂದು ಪ್ರಶ್ನೆ ಇಟ್ಕೊಂಡ್ರೆ ನಾವೆಲ್ಲ ಈ ನಾಗರಿಕ ಸಂಹಿತೆಗಳನ್ನು ಪಾಲಿಸಲಿಕ್ಕೆ ಸಾಧ್ಯ ಉಂಟು. ನೋಡಿ, ನಾನು ಹೇಳಿದಲ್ಲ, ನಮ್ಗೆ ಇನ್ನೇನು ಭಯೋತ್ಪಾದನೆ ಮಾಡೋದು ಅಂತ ಹೇಳಿದರೆ, ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ನಮ್ಮೊಳಗೆ ನಿಷ್ಠೂರ, ಭಿನ್ನಾಭಿಪ್ರಾಯ, ದಂಗೆ, ಗೊಂದಲಗಳನ್ನು ಮಾಡಿಕೊಂಡು ಆಂತರಿಕವಾದ ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ ಈಗ ಅವರು. ಒಂದು ಕರೆ ಕೊಟ್ಟಿದ್ದಾರೆ ಮುಸ್ಲಿಂ ಬಾಂಧವರಿಗೆ. ಎರಡನೇದಾಗಿ ಕ್ರೌಡ್ ಫಂಡಿಂಗ್, ಇಂಥವರೆಲ್ಲ ನಮಗೆ ಹಣ ಕೊಡಿ, ಜಿಹಾದ್ ಅಂತ ಹೇಳಿ ಹಣ ಸಂಗ್ರಹಣೆ ಮಾಡುವುದು. ಎಲ್ಲಿ ನಾವು ಮೂಲ ಉದ್ದೇಶ ನಮ್ಮದು ಉಗ್ರರ ದಮನಕ್ಕಾಗಿ ಭಾರತ ಅಷ್ಟು ಬಾರಿ ನಮ್ಮನ್ನು ಪ್ರಚೋದನೆ ಮಾಡಿದ್ರು, ಸುಮ್ಮನೆ ಇದ್ದು ನಾವು ಕ್ರಮಬದ್ಧವಾಗಿ ಪ್ರತಿರೋಧವನ್ನು ಮಾಡಿದ್ದೇವೆ. ಈಗ ಕೂಡ ನಮ್ಮ ಮೇಲೆ ಆಕ್ರಮಣ ನಡೀತಾ ಉಂಟು. ಇದನ್ನು ಬೇರೆ ಇಟ್ಟುಕೊಂಡು ಅವರು ಸಮುದಾಯ, ಅವರ ಏನು ಹೇಳ್ತೀರಿ, ಅವರ ಜಾತಿ, ಧರ್ಮ, ಪಂಥವನ್ನು ಇಲ್ಲಿ ಎಳೆದುಕೊಂಡು ಭಾವನಾತ್ಮಕವಾಗಿ ಆ ಅವರನ್ನು, ಆ ಸಮುದಾಯವನ್ನು ನಮ್ಮ ಭಾರತದಲ್ಲಿ ಕೂಡ ಪ್ರಚೋದಿಸಿ ಈ ಒಂದು ಕಾರ್ಯದಲ್ಲಿ ನಮ್ಮ ಇಡೀ ಭಾರತ ದೇಶಕ್ಕೆ ಬೆಂಬಲ ಕೊಡೋದು ಬಿಟ್ಟು ನಮ್ಮೊಳಗೆ ಇಂಥ ಒಂದು ಕಲ್ಮಶವನ್ನು ಬಿತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನಾನು ಹೇಳಿದೆ, ಒಂದು ಸೈಬರ್ ಅಟ್ಯಾಕ್, ಇದು ದೊಡ್ಡ ಪ್ರಶ್ನೆ. ಇದಕ್ಕೆ ನಾವು ಭಾಳ ಸಿದ್ಧರಾಗಿರಬೇಕು. ಎರಡನೇದು, ಇದು ಮಹಾಯುದ್ಧದ ಹಾಗೆ ನಮ್ಮ ಎಲ್ಲ ಆಹಾರ ಸರಂಜಾಮುಗಳು ಖಾಲಿ ಆಗ್ತವೆ, ATMಗಳಲ್ಲಿ ದುಡ್ಡು ಸಿಗುವುದಿಲ್ಲ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡಿ ಎಲ್ಲ ನಗರಗಳಲ್ಲಿ ಈಗ ಎಲ್ಲರೂ ಈ ಜನರು ಧಾವಿಸಿದ್ರೆ ATMಗೂ ಬಂದಾಗ್ತದೆ, ಸರಂಜಾಮಿಗಳಿಗೆ ತೊಂದರೆ ಆಗ್ತದೆ. ಅಲ್ಲದೆ ನಮ್ಮ ಕಟ್ಟೆಚ್ಚರವನ್ನ ನಾವು ಏನು ನಡೀತಾ ಇದೆ ಅಂತ ಹೊರಗೆ ನೋಡೋದು ಬಿಟ್ಟು ಇಂಥ ಆಂತರಿಕ ಗೊಂದಲವನ್ನು ಸೃಷ್ಟಿ ಮಾಡಿದರೆ ಅಲ್ಲಿ ಗುಂಪು ಕಲಹ ಆಗ್ಬೋದು, ಸಮುದಾಯ ಗಲಾಟೆ ಆಗ್ಬೋದು, ಅಪಘಾತ ಆಗ್ಬೋದು, ಮರಣಗಳಿಗೆ ಕಾರಣ ಆಗ್ಬೋದು, ಗೊಂದಲಕ್ಕೆ ಕಾರಣ ಆಗ್ಬೋದು. ಹೀಗಾಗಿ ನಮ್ಮ ಯೋಧರು ಗಡಿ ಪ್ರದೇಶ ಮತ್ತು ಅದಕ್ಕೆ ಮೀರಿದ ದಾಳಿಯನ್ನು ಎದುರಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಭಾರತದಲ್ಲಿ ನಮ್ಮ ನಾಗರಿಕರು ಆಂತರಿಕವಾದ ಇಂಥ ಕಲ್ಮಶವನ್ನು, ಪ್ರಚೋದನೆಯನ್ನು, ಸತ್ಯವಲ್ಲದ ವಾರ್ತೆಗಳಿಗೆ ನಂಬಿ ಅದಕ್ಕೆ ಅದಕ್ಕೆ ಸರಿಯಾಗಿ ನಡ್ಕೊಳ್ಳುವಂಥದ್ದು, ನಮ್ಮ ಕರ್ತವ್ಯವನ್ನು ಮರೆಯುವಂಥದ್ದು ನಾವು ಮಾಡಬಾರದು. ನಮ್ಮ ನಿಜವಾದ ವಾರ್ತೆಗಳನ್ನು ಸರ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದೀಗ ವಾಗ್ಮಿ ಚಿಂತಕರಾದಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಚಕ್ರವರ್ತಿ ಸೂಲಿಬೆಲೆ ಅವರೇ. ನಮಸ್ಕಾರ ವೀಣಾ ಅವರೇ. ಸೂಲಿಬೆಲೆ ಅವರೇ, ನಾವು ನೋಡ್ತಾ ಇದ್ದೀವಿ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಪ್ರತ್ಯುತ್ತರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಲ್ ಖೈದಾ ಈಗ ಭಾರತದ ವಿರುದ್ಧ ಜಿಹಾದ್ಗೆ ಕರೆ ಕೊಟ್ಟಿರುವಂಥದ್ದು. ಹೇಗೆ ನೋಡ್ತೀರಿ ಇದನ್ನ? ಅಲ್ ಖೈದಾ ಆಗಲಿ, ಜೈಷ್ ಎ ಮೊಹಮ್ಮದ್ ಆಗಲಿ, ಹರ್ಕತುಲ್ ಮುಜಾಹಿದ್ದೀನ್ ಆಗಲಿ, ಲಷ್ಕರ್ ಎ ತೈಬಾ ಆಗಲಿ, ಇವರೆಲ್ಲರೂ ಕೂಡ ಹೇಗಿದ್ದಾರೆ ಅಂತಂದರೆ, ಭಾರತದಿಂದ ಮುಸಲ್ಮಾನರನ್ನ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿ ಅವರನ್ನು ಭಾರತಕ್ಕೆ ನುಸುಳುವಂತೆ ಮಾಡುವಂಥ ಪ್ರಯತ್ನವನ್ನು 1971 ವಾರ್ನಲ್ಲಿ ಕಂಪ್ಲೀಟ್ ಡೆಸಿಮೇಟ್ ಆದಮೇಲೆ ಈ ಪ್ರಯತ್ನವನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಇದನ್ನು ನೋಡುವಾಗ ಅವ್ರಿಗಿರುವಂಥ ಏಕೈಕ ಭರವಸೆ ಏನು ಅಂತಂದರೆ, ಭಾರತದ ಮುಸಲ್ಮಾನರನ್ನ ಬಡಕಾಯಿಸಿ ನಾವು ಎಬ್ಬಿಸ್ಬಿಟ್ರೆ ಭಾರತವನ್ನು ಆಂತರಿಕ ದಂಗೆಗೆ ತಳ್ಳಬಹುದು ಅನ್ನುವಂಥ ಪ್ರಯತ್ನ ಇದೆ. ಬಟ್ ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಕೋಬೇಕು, ಯಾವಾಗ ಒಂದು ರಾಷ್ಟ್ರದ ಸಾರ್ವಭೌಮತೆ ತುತ್ತ ತುದಿಯಲ್ಲಿರುತ್ತೋ, ತೀವ್ರಗತಿಯಲ್ಲಿರುತ್ತೋ, ಆಗ ಆ ರಾಷ್ಟ್ರದಲ್ಲಿ ಯಾರೂ ಕೂಡ ತಂಟೆ ತರಲೆ ಮಾಡಲಿಕ್ಕೆ ಹೋಗೋದಿಲ್ಲ. ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿಗಳು ಅಥವಾ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಪ್ರಮುಖವಾದ ಟ್ವೀಟ್ನ ಒಂದು ಭಾಗದಿಂದ ಅವ್ರು ಏನು ಮಾಡಿದ್ರು, ಶಾಂತಿ ಅನ್ನೋದು ಮುಖ್ಯ ಅಂತ ಟ್ವೀಟ್ ಮಾಡಿದ್ರು. ಯಾವಾಗ ಭಾರತದ ಸಾರ್ವಭೌಮತೆ ಇವೆಲ್ಲಕ್ಕಿಂತಲೂ ದೊಡ್ಡದಾಗಿದೆ ಅಂತ ಗೋಚರಿಸ್ತು ಅಂತ ಸೈಲೆಂಟಾಗಿ ಅದನ್ನು ಟ್ವೀಟನ್ನು ಡಿಲೀಟ್ ಮಾಡಿ ಹೋದರು. ಯಾವ ರಾಹುಲ್ ಗಾಂಧಿ ಯಾವತ್ತೂ ಈ ಥರದಕ್ಕೆ ಪ್ರತಿಸ್ಪಂದಿಸ್ತಾ ಇರಲಿಲ್ವೋ ಅಂತ ರಾಹುಲ್ ಗಾಂಧಿ ಕೂಡ ಪ್ರತಿಸ್ಪಂದಿಸಿದ್ರು. ಎಲ್ರಿಗೂ ಆಶ್ಚರ್ಯ
ಶುಕ್ರಿಯಾ ಅನ್ನುವಂತೆ ಮಮತಾ ಬ್ಯಾನರ್ಜಿ ಕೂಡ ಜೈ ಹಿಂದ್ ಅಂತ ಹೇಳುವಂತ, ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಯಾಕಾಯ್ತು ಅಂತಂದ್ರೆ ಭಾರತದ ಸಾರ್ವಭೌಮತೆ ಪಾಕಿಸ್ತಾನಕ್ಕಿಂತಲೂ ಬಲವಾಗಿದೆ, ಗಟ್ಟಿಯಾಗಿದೆ, ಇದ್ರ ಮುಂದೆ ಬಾಲ ಬಿಚ್ಚಲಿಕ್ಕೆ ಆಗೋದಿಲ್ಲ ಅಂತಂದಾಗ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ಹೀಗಾಗಿ ಇವರಿಗೆ ನಂಗೆ ಅನ್ಸುತ್ತೆ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಭಾರತ ಈಗ ತುಂಬಾ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಇಲ್ಲಿನ ಜನ ಉಲ್ಟಾ ಹೊಡೆಯೋದಿಲ್ಲ. ರಾಕೇಶ್ ಟಿಕಾಯತ್ ಯಾರು 7ನೇ ತಾರೀಕು ದೇಶವ್ಯಾಪಿ ಅಥವಾ ವಿಶೇಷವಾಗಿ ಪಂಜಾಬ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು, ನೆನ್ನೆ ವಾಪಸ್ ತಗೊಂಡಿದ್ದಾರೆ. ಯಾಕೆ ವಾಪಸ್ ತಗೊಂಡ್ರು? ನೀವು ಮಾಡ್ಬೇಕಿತ್ತಲ್ಲ ಅದನ್ನ. ಯಾಕೆ ವಾಪಸ್ ತಗೊಂಡ್ರು ಅಂತಂದ್ರೆ ಜನ ಬಡಿತಾರೆ ಅಂತ ಗೊತ್ತಿತ್ತು ಅಂತ ಅವರಿಗೆ. ಇದನ್ನ ಆಂಟಿಸಿಪೇಟ್ ಮಾಡೋದರಲ್ಲಿ ಅಲ್ಲಿನ ಭಯೋತ್ಪಾದಕ ಸಂಘಟನೆಗಳು ಸೋತಿವೆ ಅಥವಾ ಭಾರತದ ವಿರುದ್ಧ ನಿಲ್ಲುವ ತಾಕತ್ತು ಇವರಿಗಿಲ್ಲ ಅಂತ ಗೊತ್ತಾಗಿರೋದ್ರಿಂದ ಸಹಜವಾಗಿಯೇ ಇಲ್ಲಿನ ಜನ ಭಾರತದ ಪರವಾಗಿ ನಿಲ್ತಾರೆ. ಮತ್ತು ನೀವು ನನ್ನನ್ನು ಕೇಳಿದ್ರೆ ಕಾಶ್ಮೀರದ ಮುಸಲ್ಮಾನರು ಯಾರು ಈ ಭಯೋತ್ಪಾದನಾ ಕೃತ್ಯದ ಸಂದರ್ಭದಲ್ಲಿ ನೆಟ್ವರ್ಕ್ ಆಗಿ ಅವರಿಗೆ ಸಹಕಾರ ಮಾಡಿದ್ರು ಅಂತ ಹೇಳ್ತಾರೋ ಅವರುಗಳು ಕೂಡ ಈಗ ಭಾರತದ ಪರವಾಗಿ ಮಾತನಾಡಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಶಕ್ತಿ ಯಾರ ಬಳಿ ಇರುತ್ತೋ ಜಗತ್ತು ಅವರ ಜೊತೆ ನಿಂತ್ಕೊಂಡಿರುತ್ತೆ. ಈ ಮಾತನ್ನ ನಾನು ಹೇಳಿದ್ದಲ್ಲ, ಸರ್ದಾರ್ ಪಟೇಲ್ರು ಆಪರೇಷನ್ ಪೋಲೋ ಅಂತ ಹೈದರಾಬಾದ್ ಅನ್ನ ವಶಪಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಈ ದೇಶದ ಸೇನೆ ರಜಾಕಾರರ ಕುರಿತಂತೆ ಸ್ವಲ್ಪ ಗೊಂದಲವನ್ನ ವ್ಯಕ್ತಪಡಿಸ್ತಾ ಇರುವಾಗ ಅವ್ರು ಹೇಳಿದ್ರು, ಈಗ ಶಕ್ತಿ ನಮ್ಮ ಬಳಿ ಇದೆ, ಈಗ ನಾವು ಹೈದರಾಬಾದ್ ಅನ್ನು ತೆಗೆದುಕೊಳ್ಬಹುದು ಅಂತ. ಅವರು ಸೈನ್ಯಕ್ಕೂ ಕೂಡ ಶಕ್ತಿಯನ್ನು ತುಂಬಿದ್ರಲ್ಲ. ಈ ದೃಷ್ಟಿಯಿಂದ ನೋಡುವಾಗ ನನ್ಗನ್ಸುತ್ತೆ ಇವತ್ತು ಭಾರತದ ಶಕ್ತಿ ಜಾಸ್ತಿ ಆಗಿದೆ. ಸೊ ಎಲ್ಲರೂ ಕೂಡ ಭಾರತದ ಪರವಾಗಿ ವಾಲಿದ್ರೆ ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಹೀಗಾಗಿ ಈ ತರದ ಹೇಳಿಕೆಗಳು ಭಾರತದ ಮುಸಲ್ಮಾನರ ಮೇಲೆ ಕೆಲಸ ಮಾಡೋದಿಲ್ಲ. ನನಗೆ ಇನ್ನೂ ಒಂದು ಮಾತನ್ನು ಇಲ್ಲಿ ಆಡ್ ಮಾಡ್ಬಿಡ್ತೀನಿ. ಸ್ವತಃ ನನಗೆ ಆಶ್ಚರ್ಯ ಅನ್ಸಿದ್ದು ಓವೈಸಿ ನೆನೆ ಮಾತನಾಡ್ತಾ ಮೊನ್ನೆ ಎಲ್ಲ ಮಾತನಾಡ್ತಾ ಭರ್ಜರಿಯಾಗಿ ಮಾತನಾಡಿದ್ದಾರೆ. ಬಹುಶಃ ಒಬ್ಬ ಹಿಂದೂ ನಾಯಕ ಹೇಗೆ ಮಾತನಾಡಬಹುದು ಅದಕ್ಕಿಂತಲೂ ಪ್ರಬಲವಾಗಿ ಮಾತನಾಡ್ತಾ ಪಾಕಿಸ್ತಾನಕ್ಕೆ ಮುರ್ದಾಬಾದ್ ಮತ್ತು ಭಾರತಕ್ಕೆ ಜಿಂದಾಬಾದ್ ಅಂತ ಹೇಳುವಂತ ಅವರ ಆ ಮಾತುಗಳನ್ನ ಕೇಳುವಾಗ ನನಗೆ ಅನ್ನಿಸ್ತಿತ್ತು, ಶಬಾಷ್, ಹೀಗೆ ಮಾತನಾಡಿದ್ರೆ ಅಥವಾ ಹೀಗೆ ಭಾರತದ ಪರವಾಗಿದ್ರೆ, ಪ್ರಾಮಾಣಿಕವಾಗಿ ಭಾರತದ ಪರವಾಗಿದ್ರೆ ಈ ಭಾರತದಲ್ಲಿ ಹಿಂದೂಗಳು ಮುಸಲ್ಮಾನರು ಕಿತ್ತಾಡುವಂತ ಪ್ರಮೇಯ ಯಾವತ್ತೂ ಇಲ್ಲ. ನಾವು ಧರ್ಮದ ಜಾತಿಯ ಹೆಸರಲ್ಲಿ ಕಿತ್ತಾಡದವರಲ್ಲ. ಅದರ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡವರಲ್ಲ ಅನ್ನೋದು ಎಲ್ರಿಗೂ ಅರ್ಥ ಆದ್ರೆ ಸಾಕು ಅಂತ ನನಗನ್ಸುತ್ತೆ. ಎಸ್ ಎಸ್ ಓವೈಸಿ ಬಗ್ಗೆ ಹೇಳಿದ್ರಿ ಚಕ್ರವರ್ತಿ ಸೂಲಿಬೆಲೆ ಅವರೇ. ಇಲ್ಲಿಯವರೆಗೂ ಅಟ್ಯಾಕ್ ಆದ ದಿನದಿಂದ ಇಲ್ಲಿಯವರೆಗೂ ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಂಡಂತಹ ವ್ಯಕ್ತಿ, ಬಹಳ ಜವಾಬ್ದಾರಿಯುತವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ನಾವು ಅದನ್ನ ಕೂಡ ನೋಡ್ತಾ ಇದ್ವಿ, ಅದನ್ನ ಮೆಚ್ಚಲೇಬೇಕು. ಇದರ ಜೊತೆಗೆ ಇಂತಹ ಅಲ್ ಖೈದಾ ಇರ್ಬೋದು ಅಥವಾ ಯಾವುದೇ ಉಗ್ರ ಸಂಘಟನೆಗಳು ಈ ರೀತಿಯ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ಭಾರತದ ಮುಸ್ಲಿಮರು, ಮೌಲ್ವಿಗಳು, ಮುಖಂಡರು ಯಾವ ರೀತಿ ಇದನ್ನ ವರ್ತಿಸಬೇಕು, ಯಾವ ರೀತಿ ಇಲ್ಲಿರುವಂತಹ ಮುಸ್ಲಿಮರಿಗೆ ಅವ್ರ ಮೆಸೇಜ್ ಪಾಸ್ ಮಾಡಬೇಕು ಅಂತೀರಿ? ನಾನು ಮೊತ್ತ ಮೊದಲಿಗೆ ಇಲ್ಲಿನ ಮುಸಲ್ಮಾನರಿಗೆ ನಂಗೆ ಬಹಳ ಬೇಜಾರಿದೆ ಒಂದು ವಿಚಾರಕ್ಕೆ. ನಾನು ಅಬ್ದುಲ್ ರಜಾಕರ ಮಾತನ್ನು ಕೇಳಿದೆ. ಇನ್ಫ್ಯಾಕ್ಟ್ ಪಹಲ್ಗಾಮ್ನಲ್ಲಿ ಯಾವಾಗ ಆಕ್ರಮಣ ನಡೀತೋ ಅದು ಹಿಂದೂ ಅನ್ನುವಂಥದ್ದನ್ನು ಕೇಳಿಕೊಂಡು ಅವರನ್ನ ಶೂಟ್ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೋ ಆಗ ಹಿಂದೂಗಳು ಪ್ರತಿಭಟನೆ ಮಾಡೋಕ್ಕಿಂತ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಮುಸಲ್ಮಾನರೇ ಬೀದಿಗೆ ಇಳಿದು ಬಿಟ್ಟಿದ್ರೆ ಅದರ ಕದರ್ ಬೇರೆ ಇರ್ತಿತ್ತು. ಪಾಕಿಸ್ತಾನ ಇಷ್ಟು ಧೈರ್ಯ ಮಾಡ್ತಿರ್ಲಿಲ್ಲ ಅವತ್ತು. ಆದರೆ ಇನ್ನೂ ಆ ಥರದ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತಂದ್ರೆ ಕಟ್ಟರ್ ಮುಸಲ್ಮಾನರ ವಿರುದ್ಧ ಈ ದೇಶದ ಸಾಮಾನ್ಯ ಮುಸಲ್ಮಾನರು ಮಾತನಾಡಲಿಕ್ಕೆ ಹೆದರುವಂತ ಪರಿಸ್ಥಿತಿ ಇರೋದ್ರಿಂದ, ಅವರು ಭಾರತ ವಿರೋಧಿಗಳು ಅಂತ ನಾನು ಹೇಳೋದಿಲ್ಲ, ಆದರೆ ಕಟ್ಟರ್ ಮುಸಲ್ಮಾನರ ವಿರುದ್ಧ ಮಾತನಾಡುವ ಧೈರ್ಯವನ್ನು ತೋರದೇ ಇರೋದ್ರಿಂದ ಅನೇಕ ಬಾರಿ ಈ ತರದ ಸಮಸ್ಯೆ ಉಂಟಾಗುತ್ತೆ. ಇದನ್ನು ನೋಡುವಾಗ ನನ್ಗನ್ಸುತ್ತೆ ಇವತ್ತು ಭಾರತದ ಮುಸಲ್ಮಾನರು ಬೀದಿಗೆ ಬರಬೇಕು. ನನ್ನ ದೇಶದ ಒಬ್ಬ ನಾಗರಿಕನಿಗೂ, ಮುಸಲ್ಮಾನನಿಗಲ್ಲ, ಅದು ಸಿಖ್ಖನಿಗೆ ತೊಂದರೆ ಆದಾಗಲೂ, ಹಿಂದುವಿಗೆ ತೊಂದರೆ ಆದಾಗಲೂ, ಬೇರೆ ಬೇರೆ ಮತಗಳವರಿಗೆ ತೊಂದರೆ ಆದಾಗಲೂ ಕೂಡ ನಾನು ಪ್ರಬಲವಾಗಿ ಭಾರತದೊಂದಿಗೆ ನಿಂತ್ಕೊಳ್ತೀನಿ. ಮೈ ನೇಷನ್ ನಂದು ಫಸ್ಟ್ ಚಾಯ್ಸ್ ಅನ್ನೋದನ್ನ ಈ ದೇಶದ ಮುಸಲ್ಮಾನ ಬಲವಾಗಿ ಪ್ರತಿಪಾದಿಸಬೇಕು. ಅವನು ತನ್ನ ಮಸೀದಿಗಳ ಮೇಲೆ ತಿರಂಗ ಹಾರಾಟ ಮಾಡಿಸಬೇಕು, ಕೈಯಲ್ಲಿ ತಿರಂಗ ಹಿಡ್ಕೊಂಡು ಬರಬೇಕು, ನನಗೆ ತಿರಂಗಾದ ಮೇಲೆ ಮೊದಲ ಜೀವವಿದೆ ಅನ್ನುವಂತ ಆ ಪ್ರಕ್ರಿಯೆಯನ್ನು ಕೊಡಬೇಕು. ಆದರೆ ದುರಂತ ಎಲ್ಲೋ ಒಂದಷ್ಟು ಕಡೆಗಳಲ್ಲಿ ನೀವು ಪಾಕಿಸ್ತಾನದ ಧ್ವಜವನ್ನ ನೆಲಕ್ಕೆ ಹಾಸಿದ್ರೆ ಆ ಧ್ವಜವನ್ನ ಕಿತ್ತು ಬಿಸಾಕುವಂತ, ಆ ಧ್ವಜವನ್ನ ಹಾಕಿದವ್ರ ಮೇಲೆ FIR ಹಾಕುವಂತ ಈ ಪ್ರಕ್ರಿಯೆಗಳು ಇದೇನು ನಡೀತಾ ಇವೆ, ಇವೆಲ್ಲವೂ ಕೂಡ ಕರ್ನಾಟಕದ ಅಥವಾ ಭಾರತದ ದೃಷ್ಟಿಯಿಂದ ಒಳ್ಳೆಯ ಸಂಗತಿಗಳಲ್ಲ ಅಂತ ನನ್ಗನ್ಸುತ್ತೆ. ಇದನ್ನೆಲ್ಲ ನಾನು ವಿರೋಧಿಸಿದ್ರೆ ಕೋಮುವಾದಿ ಆಗ್ಬಹುದು ವೀಣಾ ಅವರೇ, ಆದ್ರೆ ಮುಸಲ್ಮಾನನೇ ಇದನ್ನು ವಿರೋಧಿಸಿದ್ರೆ ಇದು ಯಾರು ವಿರೋಧ ಮಾಡ್ತಿದ್ದಾರೋ ಅವ್ರಿಗೆ ಕಪಾಳ ಮೋಕ್ಷ ಆಗುತ್ತೆ ಅಂತ ನನ್ಗನ್ಸುತ್ತೆ. ನಮ್ಮ ಮುಸಲ್ಮಾನರು ಈ ದಿಕ್ಕಿನಿಂದ ವ್ಯಾಪಕವಾಗಿ ಮುಂದೆ ಬರಬೇಕಾಗಿರುವಂತ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಎಸ್, ಏನ್ ಹೇಳ್ತೀರಿ ಅಬ್ದುಲ್ ರಜಾಕ್? ವೀಣಾ, ಇವತ್ತು ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಾನಾಗ್ಲಿ, ಚಕ್ರವರ್ತಿ ಸೂಲಿಬೆಲೆಯವರಾಗ್ಲಿ, ನಾವೆಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ಮೇಲೆ ಇದೀವಿ. ಇವತ್ತು ಅವ್ರ ವಿರುದ್ಧ ನಾನು
ಏನೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ಕೇವಲ ಒಂದು ಮಾತನ್ನು ಹೇಳ್ತೀನಿ, ಪಾಕಿಸ್ತಾನದ ಧ್ವಜ ಕೆಳಗೆ ಬೀಳಕ್ಕೆ ನಾವು ಬಿಡಲಿಲ್ಲ ಮುಸಲ್ಮಾನರು ಅಂತ ಹೇಳ್ತಿದ್ರಲ್ಲ, ತಪ್ಪು ತಿಳ್ಕೊಂಡವ್ರೆ. ಪಾಕಿಸ್ತಾನದ ಧ್ವಜದಲ್ಲಿ ಲೆಫ್ಟ್ ಸೈಡು ಒಂದು ವೈಟ್ ಪಟ್ಟೆ ಬರುತ್ತೆ, ಆದರೆ ಕಂಪ್ಲೀಟ್ ಗ್ರೀನ್ ಆಗಿ ಅದ್ರ ಮೇಲೆ ಒಂದು ಚಂದ್ರ ಮತ್ತು ಒಂದು ನಕ್ಷತ್ರ ಬಂದರೆ ಅದು ನಮ್ಮ ಧರ್ಮದ ಒಂದು ಚಿಹ್ನೆ ಅಂತ ನಾವು ಇಟ್ಕೊಂಡಿದ್ದೀವಿ. ದುರಾದೃಷ್ಟಕರ ಇದನ್ನು ಪಾಕಿಸ್ತಾನ ತನ್ನ ಧ್ವಜವನ್ನು ಮಾಡ್ಕೊಂಡಿದೆ. ಇದನ್ನು ಮಿಸ್ಟೇಕ್ ಮಾಡಿಕೊಂಡು ಕನ್ಫ್ಯೂಷನಲ್ಲಿ ಇವತ್ತವ್ರು ಮಾತನ್ನು ಹೇಳ್ತಾರೆ ಪಾಕಿಸ್ತಾನದ ಧ್ವಜ ನಾವು ಕೆಳಗೆ ಬೀಳಕ್ಕೆ ಕೊಡಲ್ಲ ಅಂತ ಹೇಳ್ಬಿಟ್ಟು. ಅದು ಸರಾಸರಿ ತಪ್ಪು. ಇದೊಂದು ಕ್ಲಾರಿಫಿಕೇಷನ್ನು. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವೀಣಾ, ಇವತ್ತಿಂದಷ್ಟೇ ಅಲ್ಲ, ಈ ಭೂಮಿಗಿರುವ ನಮ್ಮ ಪ್ರೀತಿ, ಈ ದೇಶಕ್ಕಿರುವ ನಮ್ಮ ಪ್ರೀತಿ, ಸೇನೆಯಲ್ಲಿ ಅತಿ ಉತ್ತಮ ಅತ್ಯಂತ ಮಹಿಮೆಯ ಒಂದು ಪದವಿ ಏನು ಅಂತ ಹೇಳಿದ್ರೆ ಪರಮ್ವೀರ್ ಚಕ್ರ ಅಂತ ಹೇಳ್ಬಿಟ್ಟು. ಪರಮ್ವೀರ್ ಚಕ್ರ ಪದವಿಯನ್ನು ಮೊಟ್ಟ ಮೊದಲನೇದಾಗಿ ಯಾರು ಗಳಿಸಿದ್ದು ಅಂದರೆ ಒಬ್ಬ ಮುಸಲ್ಮಾನ, ಅದು ಹವಾಲ್ದಾರ್ ಅಬ್ದುಲ್ ಹಮೀದ್ ಅಂತ. ಇದೇ ಪಾಕಿಸ್ತಾನದ ವಿರುದ್ಧ 1965ರಲ್ಲಿ ಇಂಡೋ ಪಾಕಿಸ್ತಾನ್ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ದೇಶಕ್ಕೋಸ್ಕರ ಅವರು ಹುತಾತ್ಮರಾಗಿದ್ದಕ್ಕೆ ಪರಮ್ವೀರ್ ಚಕ್ರವನ್ನು 1965ರಲ್ಲಿ ಹವಾಲ್ದಾರ್ ಅಬ್ದುಲ್ ಹಮೀದನ್ನು ಕೊಟ್ರಲ್ಲ, ಅದು ಮೊಟ್ಟ ಮೊದಲನೇದಾಗಿ ಒಬ್ಬ ಮುಸಲ್ಮಾನ ಗಳಿಸಿದ್ದು. ಇವತ್ತಿನ ಮುಸಲ್ಮಾನರಿಗೆ ಕೇವಲ ಸ್ವಲ್ಪ ಜನ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನಿಸ್ಕೊಂಡಿರಲ್ಲ, ಅವರು ಒಂದು ಸ್ವಲ್ಪ ಮುಸಲ್ಮಾನರ ವಿರುದ್ಧ ಮಾತಾಡ್ತಾರೆ ವಿನಾ ಈ ದೇಶಕ್ಕೆ, ಈ ಭೂಮಿಗೆ ಯಾವುದೇ ಸಂದರ್ಭದಲ್ಲಿ ನೀವು ತೆಗೆದು ನೋಡ್ಕೊಳ್ಳಿ, ಅದು ಕೋವಿಡ್ಡೇ ಬಂದಿರಲಿ, ನಾವು ಮನೆಯಲ್ಲಿ ಹೇಡಿಗಳ ಥರ ಕೂತಿರಲಿಲ್ಲ. ನಾವು ಆಚೆ ಬಂದು ಅದು ಹಿಂದೂಗಳ ಶವ ಸಂಸ್ಕಾರ ಅವರವರ ಪದ್ಧತಿಯ ಅನುಸಾರ ನಾವು ಅದನ್ನು ಮಾಡಿಸ್ಕೊಟ್ಟಿದ್ವಿ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ, ನಾವು ಮಾಡೋದನ್ನ ಹೇಳಿ ತೋರಿಸ್ಕೊಳ್ಳೋದಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಯಾವತ್ತಿಗೂ ಪ್ರಾಣಕ್ಕೆ ಹೆದರೋರಲ್ಲ. ಈ ಸಂದರ್ಭದಲ್ಲೂ ಕೂಡ ಕರೆ ಬರಲಿ, ಪ್ರತಿಯೊಬ್ಬ ಮುಸಲ್ಮಾನ ತನ್ನ ಪ್ರಾಣ ತನ್ನ ರಕ್ತವನ್ನು ತ್ಯಾಗ ಮಾಡೋಕ್ಕೆ ಈ ದೇಶಕ್ಕೋಸ್ಕರ. ಹಿಂದೂಗಳಿಗಿಂತ ನಾವು ತುಂಬ ಕಡಿಮೆ ಪರ್ಸೆಂಟೇಜು ಈ ದೇಶದಲ್ಲಿ, ನಾವು 1/5%. ಆದರೆ ನೀವು ನೋಡ್ಕೊಳ್ಳಿ, ನಾವು ಅದನ್ನೂ ಮೀರ್ತೀವಿ. ಎಲ್ಲರೂ ಬಂದು ನಿಂತ್ಕೋತಾರೆ, ಬೇಕು ಈ ಥರ ಈ ಜಾಗದಲ್ಲಿ ಬರಲಿ ಅಂತೇಳ್ಬಿಟ್ಟು. ನಿನ್ನೆಯಿಂದನೇ ನಾವು ಡಿಸೈಡ್ ಮಾಡಿದ್ದೀವಿ ಡಿಫೆನ್ಸಲ್ಲಿ ಸೇರಬೇಕು ಎಲ್ಲರೂ ಅಂತೇಳ್ಬಿಟ್ಟು, ಸಿವಿಲ್ ಡಿಫೆನ್ಸಲ್ಲಿ ಸೇರೋ ಎಲ್ಲರೂ ಅಂತಬಿಟ್ಟು ಒಂದು ಕರೆ ಅದನ್ನು ಕೊಟ್ಟಿದ್ದೀವಿ. ಪ್ರತಿಯೊಂದು ಮಸೀದಿಯಲ್ಲಿ ಇವತ್ತು ನಾವು ವಿಶೇಷ ಪೂಜೆ, ವಿಶೇಷ ನಮಾಜ್, ವಿಶೇಷ ಪ್ರಾರ್ಥನೆ ಇಟ್ಕೊಂಡಿದ್ದೀವಿ. ದೇಶಭಕ್ತಿಯಲ್ಲಿ ಅಬ್ದುಲ್ ರಜಾಕ್ ಅವರೇ, ದೇಶ ಪ್ರೇಮದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.